ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ್ಬಿಟ್ಟ. ರೂಮಲ್ಲಿ ನಮ್ಮ 3 ಜನನ ನೋಡ್ದ ಅಂದ್ರೆ ಅನುಮಾನ ಬರುತ್ತೆ. ಬನ್ನಿ ಬಚ್ಚಿಟ್ಕೊಳ್ಳೋಣ. ಹಲೋ, ಏನ್ರಿ ಅರ್ಜೆಂಟಾಗಿ ಮನೆಗೆ ಬನ್ರಿ. ಏನಾಯ್ತು? ಸುರೇಂದ್ರ ಬಂದಿದ್ದಾನೆ. ವಾಟ್? ಹೌದು ರೀ, ಸುರೇಂದ್ರ ಅವನ್ ಕಡೆಯವ್ರ ಜೊತೆ ಹೊರಗಡೆ ಇದ್ದಾನೆ. ಕಾಲಿಂಗ್ ಬೆಲ್ ಮಾಡ್ತಿದ್ದಾನೆ. ತುಂಬಾ ಹೊತ್ತಿಂದ ಬೆಲ್ ಮಾಡ್ತಿದ್ದಾನೆ. ನಾನೇನಾದ್ರೂ ಅವನಿಗೆ ಒಂಟಿಯಾಗಿ ಸಿಕ್ಕಿದ್ರೆ ರಾವಣಾಸುರ ಆ ಸೀತೆನ್ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗಿ ನನ್ನ ರಾಮನಿಂದ ನನ್ನ ದೂರ ಮಾಡ್ಬಿಡ್ತಾನೆ. ನಂಗೆ ತುಂಬಾ ಭಯ ಆಗ್ತಿದೆ ರೀ. ನೀನೇನು ಭಯ ಪಡ್ಬೇಡ. ನಾನು ತಕ್ಷಣ ಹೊರಟು ಬರ್ತೀನಿ. ನಾನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಬೇಗ ಬಂದ್ಬಿಡ್ರಿ ಪ್ಲೀಸ್. ನನಗೆ ಯಾಕೆ ಹೊಡಿತೀರಾ? ಇಬ್ರು ಸೇರಿ ನನ್ ಮೇಲೆ ಬಿದ್ದಿದ್ ಸಾಕು. ನಿಮ್ ತಮ್ಮ ಹೋಗಿರ್ತಾನೆ, ನಡೀರಿ. ಶ್ರೀಕರ್ ಫೋನಲ್ಲಿ ಮಾತಾಡಿದನ್ನ ನೋಡಿದ್ರೆ ನನ್ನ ಇಂಟೆಲಿಜೆಂಟ್ ಬ್ರೈನ್ಗೆ ಒಂದು ಅರ್ಥ ಆಯ್ತು. ಏನದು? ಖಂಡಿತವಾಗಿ ಯಾವುದೋ ಹುಡುಗಿ ಜೊತೆನೇ ಮಾತಾಡಿದಾನೆ. ನಾನಿದ್ದೀನಿ ಅಂತ ಭರವಸೆ ಕೊಟ್ಟಿದ್ದಾನೆ ಅಂದ್ರೆ ಅದು ಹುಡುಗಿನೇ ಆಗಿರುತ್ತೆ. ಅಷ್ಟೇ ಅಂತೀರಾ? ಅಷ್ಟೇ. ಇವತ್ತು ಈ ವಿಷಯನ ಬಯಲು ಮಾಡ್ತೀನಿ. ನನ್ನನ್ನ ಫಾಲೋ ಮಾಡಿ ಬನ್ನಿ. ಆರ್ತಿ ತಗೊಳ್ರಿ. ಪರಮಶಿವ ಪ್ರತ್ಯಕ್ಷ ಆಗಕ್ಕೋಸ್ಕರ ರಾವಣಾಸುರ ತಪಸ್ ಮಾಡ್ದ ಹಾಗೆ ಸೊಸೆಗೋಸ್ಕರ ನಮ್ಮತ್ತೆಯವರು ಯಜ್ಞ ಯಾಗಗಳನ್ನ ಮಾಡಿ ಪೂಜೆ ಕೂಡ ಮಾಡ್ತಿದ್ದಾರೆ. ಆದ್ರೂ ಕೂಡ ಬೇಕಾಗಿರೋ ಸಂಬಂಧ ಸಿಗ್ತಾ ಇಲ್ಲ. ಆರ್ತಿ ತಗೋ ಶ್ರೀಕರ್. ಅಮ್ಮ, ನನಗೆ ಅರ್ಜೆಂಟ್ ವರ್ಕ್ ಇದೆ, ನಾನು ಶ್ರೀಕರ್. ಏನಾಯ್ತು ಬಾಮಾಯ್ದ? ಎಲ್ರೂ ಶಾಕಲ್ಲಿದ್ದೀರಾ? ಶ್ರೀಕರ್ಗೆ ಅಮ್ಮ ಆರ್ತಿ ಕೊಡ್ತಿದ್ರೆ ತಗೊಳ್ದೇನೆ ಹೊರಟೋದ. ಅದು ಅಲ್ಲದೆ ಆರ್ತಿ ಪ್ಲೇಟನ್ನ ನೆಲಕ್ಕೆ ಬೀಳಿಸ್ಬಿಟ್ಟು ಹೋದ. ನೀವ್ ಆರ್ತಿ ಕೊಟ್ರು ತಗೊಳ್ದೇನೆ ನಿಮ್ಮನ್ನೇ ನಿರ್ಲಕ್ಷ್ಯ ಮಾಡಿ ಹೋಗಿರೋದು ಪ್ರಪಂಚದಲ್ಲೇ ಹೊಸ್ದಾಗ್ ಕಾಣಿಸ್ತಾ ಇದೆ. ನಾನಿರುವಾಗ ನಿನ್ಗೇನಾಗಲ್ಲ, ನಾನ್ ಬರ್ತಿದ್ದೀನಿ, ನಿನ್ನೇನು ಭಯ ಪಡ್ಬೇಡ ಅಂತ ಧೈರ್ಯ ಹೇಳಿ ಹೋಗ್ಬಿಟ್ಟಮ್ಮಮ್ಮ. ಖಂಡಿತ ಯಾವ್ದೋ ಹುಡುಗಿಗೋಸ್ಕರನೇ ಹೋಗ್ತಿದ್ದಾನೆ. ಆಧಾರ ಇಲ್ದೇನೆ ಪ್ರತಿ ಸಲ ಶ್ರೀಕರ್ ಮೇಲೆ ಆರೋಪ ಮಾಡಬೇಡಿ. ಏನಾದ್ರೂ ಸರಿ, ನನ್ನ ಮಗ ನನಗೆ ಹೇಳ್ತಾನೆ, ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ಎಲ್ಲಿಗೆ ಹೋಗ್ತಿದ್ದಾನೋ, ಯಾರನ್ನ ಭೇಟಿ ಮಾಡ್ತಿದ್ದಾನೋ ಆಧಾರಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತೀನಿ. ಹಾಗಾದ್ರೆ ತಕ್ಷಣ ಶ್ರೀಕರ್ನ ಫಾಲೋ ಮಾಡಿ.
ಸ್ಟ್ರೀಟ್ ಕೂಡ ದಾಟಿರಲ್ಲ. ಈ ಪೃಥ್ವಿರಾಜ್ ಫೀಲ್ಡ್ಗಿಳಿದ್ರ ಅಷ್ಟೇ ಕತೆ. ವಸಂತ, ಫಾಲೋ ಮೀ. ಇವತ್ತು ನಿನ್ನ ತಮ್ಮನ ರಹಸ್ಯನ ಬಟ್ಟ ಬಯಲು ಮಾಡೋಣ. ನಡಿ. ಏನೋ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಗಾಬ್ರಿಲ್ ಹಾಗೆ ನಡೆದೋಯ್ತು. ನೀನ್ ಬೇಜಾರ್ ಮಾಡ್ಕೋಬೇಡ. ಪರ ವಹಿಸ್ಕೊಂಡ್ ಬರೋದಕ್ಕೂ ಸಮರ್ಥಿಸ್ಕೊಳ್ಳೋದಕ್ಕೂ ಒಂದ್ ಲಿಮಿಟ್ ಇರ್ಬೇಕು ಮಾವ. ನಮ್ ಡಿಟೆಕ್ಟಿವ್ಸ್ ಹೋಗಿದಾರಲ್ವಾ, ಅರ್ಧ ಗಂಟೆಲೆಲ್ಲ ಗೊತ್ತಾಗೋಗುತ್ತೆ. ವೆಯ್ಟ್ ಮಾಡಿ. ವಸಂತ, ಹಾ ನಿನ್ನ ತಮ್ಮ ನನ್ನನ್ನ ಗುರುತು ಹಿಡಿತಾನೇನೋ. ನನ್ನ ಜೇಬ್ನಲ್ಲಿ ಮಾಸ್ಕ್ ಇದೆ, ಫೇಸ್ ಹಾಕು. ಹಾ ಬೇಗ ಹೋಗಿ. ನೀನು ಕೂಡ ಸೆರಗಲ್ ಮುಚ್ಕೋ. ಹಾ ಸರಿ. ಹಲೋ, ಬಂದ್ರಾ? ಅವನೇ ಬರ್ತಿದ್ದೀನಿ. ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ನೀನೇನು ಭಯ ಪಡಬೇಡ, ಸರಿನಾ? ಬೇಗ ಬಂದ್ಬಿಡ್ರಿ. ಅವ್ರಿನ್ನು ಹೊರಗಡೆನೇ ಇದ್ದಾರಾ? ಇದಾರೆ ರೀ, ಬಾಗ್ಲು ಬಡಿತಾನೆ ಇದ್ದಾರೆ. ಸರಿ, ನಾನ್ ಬರ್ತಿದ್ದೀನಿ. ನೀನ್ ಧೈರ್ಯವಾಗಿರೋ. ಇವತ್ತು ಈ ಪೃಥ್ವಿರಾಜು ಒಂದ್ ನಿಜಾನ ತಿಳ್ಕೊತಾನೆ. ನೀವು ಮೊದಲು ಮಾಸ್ಕ್ ಹಾಕೊಳ್ಳಿ. ವಸಂತ, ನಿಮ್ ತಮ್ಮ ಎಲ್ಲೇ? ಅಲ್ಲಿ 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 ಅಲ್ಲ ಹೋಗ್ತಾ ಇದ್ದಾನೆ. ಅಲ್ಲಿ ಅಲ್ಲಿ ಬೇಗ ಬೇಗ ನಡೀರಿ ನಡೀರಿ. ಏನೋ ಇದು ಟಾರ್ಚರ್. ಬಂದಿಷ್ಟೊತ್ತಾಯ್ತು, ಇನ್ನು ಹೊರಗಡೆ ಯಾಕೋ ಬರ್ತಾ ಇಲ್ಲ ಇವರು. ಅವ್ರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು? ನನ್ ಸಹನೆ ಸತ್ತೋಗ್ತಿದೆ ಕಣೋ. ಸುರೇಂದ್ರ, ಒಳಗಡೆ ಲೈಟು ಆನಲ್ಲಿದೆ, ಫ್ಯಾನ್ ಕೂಡ ತಿರುಗ್ತಿದೆ. ಖಂಡಿತ ಇದ್ದೇ ಇರ್ತಾರೆ. ಹಾಗಿದ್ರೆ ಯಾಕೋ ತೆಗಿತಾ ಇಲ್ಲ? ಇವ್ರು ಹೀಗೆ ಮಾಡ್ತಿದ್ರೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ನನಗೆ. ಯಾರಿದ್ರ ಒಳಗೆ? ಎಷ್ಟೊತ್ತು ಅಂತ ಕಾಯೋದು? ಬೇಗ ಹೊರಗಡೆ ಬನ್ನಿ. ಇಷ್ಟೊತ್ತಾದ್ರೂ ಹೋಗ್ಲಿಲ್ಲ ಅಂದ್ರೆ ಬಾಗ್ಲು ನೋಡಿದು ಒಳಗಡೆಗೆ ಬರೋ ಹಾಗಿದ್ದಾರೆ. ಏನಾಗ್ಬೇಕೋ ಅದೇ ಆಗತ್ತೆ.
ಹೋಗಿ ಬಾಗ್ಲು ತೆಗೆದು ನೋಡ್ತೀನಿ. ಯಾರು ನೀವು? ಯಾಕಷ್ಟು ಸಲ ಕಾಲಿಂಗ್ ಬೆಲ್ ಮಾಡ್ತಾ ಇದ್ದೀರಿ? ನಾವು ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಬೋಲಿಯೇ, ಕ್ಯಾ ಚಾಹಿಯೇ ಆಪ್ಕೋ? ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಮ್ಯಾಮ್. ಐ ಆಮ್ ಸುರೇಂದ್ರ, ಫಿನಾನ್ಸ್ ಮಿನಿಸ್ಟರ್ ಚಂದ್ರಮೋಹನ್ ಅವ್ರ ಮಗ. ನೀವು ಖಂಡಿತ ನಮ್ಮ ಪಾರ್ಟಿಗೆ ವೋಟ್ ಹಾಕಬೇಕು. ಹಾ ಹಾ, ಟೀಕೆ ಟೀಕೆ. ನಾವು ತಪ್ಪೇನೆ ನಿಮ್ ಪಾರ್ಟಿಗೆ ವೋಟ್ ಹಾಕ್ತೀವಿ. ಥ್ಯಾಂಕ್ ಯು ಜಿ. ಹ್ಮ್. ಲೇ, ನಮ್ಮ ಯೋಜನೆಗಳೆಲ್ಲ ಈ ಪಾಂಪ್ಲೆಟಲ್ಲಿದೆ. ನಮ್ಮ ಪಾರ್ಟಿ ಗೆದ್ರೆ ಇದನ್ನೆಲ್ಲ ಮಾಡಿ ತೋರಿಸ್ತೀವಿ ಮ್ಯಾಮ್. ಚಂದ್ರಮೋಹನ್ ಅವರ ನಾಯಕತ್ವ, ಚಂದ್ರಮೋಹನ್ ಅವರ ನಾಯಕತ್ವ. ದೇವ್ರಿ, ಅವನಿ 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 ಎಲ್ಲಿದ್ಯಾ ಅವನಿ? ಅವನಿ ಅವನಿ ಅವನಿ
ಅವನಿ ಅವನಿ ಅವನಿ ಎಲ್ಲಿದ್ಯಾ ಅವನಿ? ನಿನಗೇನು ಆಗ್ಲಿಲ್ಲ ಅಲ್ವಾ? ಇಲ್ಲ ರೀ. ಹೊರಗಡೆ ಸುರೇಂದ್ರ ಅವನ ಕಡೆಯವ್ರು ಕಾಣಿಸ್ಲೇ ಇಲ್ಲ. ಬಾಗ್ಲು ತೆಗ್ದೇ ಇದೆ. ನಿನಗೇನಾಯ್ತು ಅಂತ ಭಯ ಆಯ್ತು. ಆ ಸುರೇಂದ್ರನಿಂದ ನನ್ನ ಈ ಬುರ್ಕಾನೇ ಕಾಪಾಡಿತು. ಈ ಬುರ್ಕ ಎಲ್ಲಿತ್ತು? ನೀವ್ ಬರೋದ್ ಲೇಟ್ ಆಗ್ಬೋದು ಅಂತ ಅನ್ಸಿ ಏನಾಗ್ಬೇಕೋ ಅದೇ ಆಗತ್ತೆ ಅನ್ಕೊಂಡು ಡೋರ್ ಓಪನ್ ಮಾಡೋಕೆ ಅಂತ ನಿರ್ಧಾರ ಮಾಡ್ಕೊಂಡು ಮುಂದೆ ಬರ್ತಿರ್ಬೇಕಾದ್ರೆ ಹಾಗೆ ತಪ್ಪಿಸ್ಕೊಂಡೆ. ಅವನೇ ದೇವ್ರ ದಯೆಯಿಂದ ಇದರಿಂದ ಸೇಫ್ ಆದೇ ಸರಿ ಹೋಯ್ತು. ಇದಿಲ್ದೇ ಇದ್ರೆ ಡೈರೆಕ್ಟಾಗಿ ಬಾಗ್ಲು ತೆಗ್ದಿದ್ರೆ ಏನಾಗ್ತಿತ್ತು? ಇದು ಕಾಪಾಡತ್ತೆ ಅಂತ ಹಾಗೆ ಧೈರ್ಯ ಮಾಡ್ದೆ. ಅವನಿ, ಐ ಆಮ್ ವೆರಿ ಸಾರಿ. ಇನ್ನೊಂದ್ಸಲ ಹೀಗಾಗದೇ ಇರೋ ಥರ ನೋಡ್ಕೋತೀನಿ. ಇವತ್ತು ಹೀಗೆ ತಪ್ಪಿಸ್ಕೊಳ್ಳೋದಕ್ಕಾಯ್ತು. ಎಲ್ಲಾ ದಿನಗಳು ಹೀಗೆ ಇರಲ್ಲ ಅಲ್ವಾ? ನಿನ್ನನ್ನ ಸದ್ಯದಲ್ಲೇ ಮನೆ ಕರ್ಕೊಂಡು ಹೋಗ್ತೀನಿ. ಇದನ್ನಿಟ್ಟು ಬರ್ತೀನಿ. ಮನೆ ವಿಷಯನ ಅವನಿಗೆ ಹೇಳೋಕ್ಕಾಗಲ್ಲ. ಅವನೇ ನೋವು ಪಟ್ರೆ ತಡ್ಕೊಳಕ್ಕಾಗಲ್ಲ. ಇದಕ್ಕೆ ಎಂಡಿಂಗ್ ಯಾವಾಗ? ಹೇಗೆ? ಭಯದಲ್ಲಿ ಮನೆಯಿಂದ ಬಂದ್ಬಿಟ್ಟೆ. ಮನೇಲಿ ಪರಿಸ್ಥಿತಿ ಹೇಗಿದೆಯೋ? ನಾವೇನಾದ್ರೂ ಕೇಳಿದ್ರೆ ಅನುಮಾನ ಮಾಡ್ತಿದೀವಿ ಅಂತ ಹೇಳ್ತೀರಾ. ಏನೋ ನಡೀತಾ ಇದೆ. ನೀವೇ ನಿಮ್ ಮಗನ್ನ ಕೇಳಿ ತಿಳ್ಕೊಳ್ಳಿ. ಹಾಗ ಆ ಕಡೆ ಈ ಕಡೆ ಟೆನ್ಷನಲ್ಲಿ ಓಡಾಡೋದಲ್ಲ. ನಿಮ್ ತಮ್ಮನ್ ವಿಷಯದಲ್ಲಿ ಏನೋ ಒಂದ್ ಯೋಚನೆ ಮಾಡಿ.